ಈಗ ನಿಸರ್ಗನೇ ಆಯ್ಕೆ ಮಾಡ್ಕೊಂಡಿರುವಂಥದ್ದು ಯಾವುದು, ಯಾಕೆ ಆಯ್ಕೆ ಮಾಡ್ಕೊಳ್ತೀವಿ? ಅವನು ಅದಕ್ಕೆ ಒಪ್ಪಿಗೆ ಕೊಟ್ಟ. ಫಾರ್ ಎಕ್ಸಾಂಪಲ್, ಕಲಾವಿದನಾಗೋದಕ್ಕೆ ಸಾಕಷ್ಟು ಶತಪ್ರಯತ್ನ ಪಟ್ಟು ಅಭ್ಯಾಸದ ಮೂಲಕ ನಿರಂತರವಾಗಿ ಅಭ್ಯಾಸ ಮಾಡಿ ಅವನು ಕಲಾದೇವಿಯನ್ನು ಒಲಿಸ್ಕೊಳ್ತಾನೆ. ಇದು ಒಂದು ಕ್ಯಾಟಗರಿ. ಎರಡನೇದು, ಕಲಾದೇವಿಯೇ ಕಲಾವಿದನನ್ನು ಆಯ್ಕೆ ಮಾಡ್ಕೊಂಡ್ಬಿಡುತ್ತೆ. ಇವನಿಗೆ ಅಷ್ಟೊಂದು ಪರಿಶ್ರಮ ಬೇಕಾಗಿಲ್ಲ. ಇವನು ಅದ್ಭುತವಾಗಿ ಆ ಅಭ್ಯಾಸ ಮಾಡಿರೋ ಕಲಾವಿದ 10 ವರ್ಷ, 20 ವರ್ಷ, 30 ವರ್ಷ ಅಭ್ಯಾಸ ಮಾಡಿರ್ತಾನೆ. ಅವನಿಗೆ ಎಷ್ಟು ಗೊತ್ತೋ ಇವನು 3 ವರ್ಷದಲ್ಲಿ ಕಲ್ತ್ಕೊಂಡ್ಬಿಟ್ಟಿರ್ತಾನೆ. ಯಾರು? ಕಲಾದೇವಿನೇ ಕಲಾವಿದನ್ನ ಆಯ್ಕೆ ಮಾಡ್ಕೊಂಡಂಥವ್ರು. ಸೊ ಇವ್ರಿಗೆ 30 ವರ್ಷದ ಎಕ್ಸ್ಪೀರಿಯನ್ಸ್ 3 ವರ್ಷದಲ್ಲಿ ಸಿಕ್ಬಿಡುತ್ತೆ. ಸೊ ಈ ರೀತಿ ಯಾರಿಗಾಗುತ್ತೆ ಅಂದರೆ, 1 ಲಕ್ಷದಲ್ಲಿ ಯಾರಿಗೂ ಒಬ್ರಿಗೆ ಮಾತ್ರ ಈ ರೀತಿ ಸಾಧ್ಯವಾಗುತ್ತೆ. ಎಲ್ಲರಿಗೂ ಖಂಡಿತವಾಗ್ಲೂ ಸಾಧ್ಯವಾಗೋದಿಲ್ಲ. ಸೊ ಈ ಆಯ್ಕೆಯನ್ನ ಕೆಲವ್ರು ಏನು ಮಾಡ್ತಾರೆ, ಆ ಆಯ್ಕೆನ ಮಾಡ್ಕೊಳ್ಳೋದಿಲ್ಲ, ಅದನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ. ಈಗ ಒಂದು ಉದಾಹರಣೆ, ನನಗೆ ಇವನು ಅತ್ಯದ್ಭುತವಾದ, ಇವನೊಳಗಡೆ ಸತ್ವ ಇದೆ, ಇವನನ್ನು ನಾನು ಶಿಷ್ಯ ಮಾಡ್ಕೊಳ್ತೀನಿ. ಆ ಶಿಷ್ಯನಿಗೆ ಬಾರ ಹೇಳ್ಕೊಡ, ಏಯ್ ಹೋಗ ತಿಗ ಮುಚ್ಕೊಂಡು ಅಂತ ಅಂದ್ಬಿಡು ಬೈದ್ಬಿಟ್ಟ. ನೀನು ಯಾವ ಸೀಮೆ ಗುರುರಲ್ಲಿ ನಿನ್ನ ವಿದ್ಯೆಗಳೆಲ್ಲ ಕಲ್ತ್ಕೊಂಡು ನನಗೇನೋ ಹೋಗ ರೈಟ್ ಹೇಳ. ಈಗ ಕಲಾದೇವಿ ಒಲಿತಾವಳೆ, ಕಲಾವಿದನ್ನ ಆಯ್ಕೆ ಮಾಡ್ಕೊಂಡವಳೆ, ಬಟ್ ಅವನು ಬತ್ತಾ ಇಲ್ಲ. ಸೊ ಲಕ್ಷ್ಮಿ ಬಂದು ಬಾಗಿಲು ತರ್ತಾವಳೆ, ಏಯ್ ಮುಂದಕ್ಕೆ ಹೋಗಿ, ಯಾರು ಇಲ್ಲ ಮನೇಲಿ, ಏನೂ ಇಲ್ಲ, ಅಳ್ಸೋಗಿರೋದು ಪಳಸೋಗಿರೋದು ನೆನ್ನೆ ಮೊನ್ನೆದೇನಿಲ್ಲ, ರೈಟ್ ಹೇಳು ಅಂತ. ಸೊ ತಳ್ತಾವನಿ. ಈ ಥರ ಕಳಿಸೋವಂಥವ್ರು ಸುಮಾರು ಜನ, ಸಾಕಷ್ಟು ಜನ. ಆದ್ದರಿಂದ ಕಲಾದೇವಿಯೇ ಬಂದು ಒಲಿದ್ರೂ ಕೂಡ ಅದನ್ನು ರಿಜೆಕ್ಟ್ ಮಾಡುವಂಥವ್ರು ಸುಮಾರು ಜನ ಇದ್ದಾರೆ. ಬಟ್ ಎನಿವೆ, ಸೊ 2 ರೀತಿ ನಡೆಯುತ್ತೆ. ನೀವೇ ಪರಿಶ್ರಮ ಪಟ್ಟು ಕಲಾದೇವಿಯನ್ನು ಒಲಿಸ್ಕೊಳ್ಳೋದು, ಕಲಾದೇವಿನೇ ನಿಮಗೆ ಒಲಿದು ಬಿಡೋದು. ಸೊ ಈ ರೀತಿ ಬಂದಾಗ 2 ರೀತಿಯಲ್ಲಿ ಆಗ್ತಾ ಇರುತ್ತೆ. ಆದ್ದರಿಂದ ಕೆಲವರು ಏನು ಮಾಡ್ತಾರೆ, ಅವ್ರಿಗೆ ಇದನ್ನು ಏನೂ ಅಳವಡಿಸ್ತಿ ಹೋದರೂ ಕೂಡ ಎಲ್ಲವೂ ನಿಸರ್ಗದ ಅನುಗುಣವಾಗಿರೋದ್ರಿಂದ ಅವರು ಹಂತ ಹಂತವಾಗಿ ಬೆಳೆಯೋದಕ್ಕೆ ಅದು ಬಹಳ ಬಹಳ ಅನುಕೂಲ ಆಗುತ್ತೆ. ಸೊ ನೀವು ಇದನ್ನು ತಿಳ್ಕೊಂಡಾದರೂ ಮಾಡಿ, ತಿಳಿದೇನಾದರೂ ಮಾಡಿ, ಅದು ಬೆಳೆದಿದೆ ಅಂತಂದರೆ ಅದು ನಿಸರ್ಗದ ಅನುಗುಣವಾಗಿದೆ ಅಂತ. ಆ ನಿಸರ್ಗದ ಅನುಗುಣವಾಗಿರೋದಕ್ಕೆ ಈ ಸಂಖ್ಯಾಶಾಸ್ತ್ರ ಬಹಳ ಬಹಳ ಉಪಯೋಗ ಬರ್ತದೆ. ಸೊ ಮನುಷ್ಯನ ಹೆಸರಾಗಲಿ, ನೀವು ಮನೆ ಒಂದೇ ಕಟ್ಟಿರ್ತೀರ, ಮನೆಗೆ ಹೆಸರಾಗಲಿ, ಸೊ ಯಾವುದೋ ಒಂದು ಕಂಪ್ನಿಗೆ ಹೆಸರು ಆಗಲಿ, ಪ್ರಾಡಕ್ಟ್ಗಳಿಗೆ, ಕಂಪ್ನಿ ತುಂಬ ಚೆನ್ನಾಗಿದೆ, ಪ್ರಾಡಕ್ಟ್ಗಳು ಏನೋ ಒಂಥರ ವಿಚಿತ್ರವಾಗಿ ಹೆಸರಿಟ್ಬಿಟ್ಟಿರ್ತಾರೆ. ಕೆಲವೊಂದು ಕಂಪ್ನಿಗಳಿಗೆ ನಾನು ಆ ಪ್ರಾಡಕ್ಟ್ಗಳಿಗೆ ಡಬ್ಬ ಯಾವ ಬಣ್ಣದಲ್ಲಿರಬೇಕು, ಎಷ್ಟು ಅದರದ ಸೈಜ್ ಅಳತೆ ಎಷ್ಟಿರಬೇಕು, ಇದೆಲ್ಲವೂ ಕೂಡ ನಾನು ಗೋಲ್ಡನ್ ರೇಷಿಯೋನ ಅತ್ಯದ್ಭುತವಾಗಿ ಅರ್ದು ಕುಡಿದ್ಬಿಟ್ಟಿದ್ದೀನಿ. ಇಡೀ 21 ವರ್ಷ ಗುರುಗಳು ಸಿಕ್ಕ ನಂತರ ನನ್ನ ಜೀವನದ ಹೆಚ್ಚು ಸಮಯ ನಾನು ಅಧ್ಯಯನ ಮಾಡಿರೋದು 2 ವಿಚಾರಕ್ಕೆ. ಒಂದು ಶ್ರೀಚಕ್ರಕ್ಕೆ, ಇನ್ನೊಂದು ಗೋಲ್ಡನ್ ರೇಷಿಯೋ. ಇದೆರಡು ಬಹಳ ಬಹಳ ಮೂಲವಾದದ್ದು. ಒಂದು ನಾಣ್ಯದ 2 ಮುಖ ಇದ್ದಂಗೆ. ಇದ್ರ ಬಗ್ಗೆ ಹೆಚ್ಚಾಗಿ ಅಧ್ಯಯನ ಮಾಡಿರೋದ್ರಿಂದ ಸೊ ಎಲ್ಲ ವಸ್ತುಗಳು, ಅವನ ಪ್ರಾಡಕ್ಟ್, ಕಂಪ್ನಿಗೆ ಏನೇನಿದೆಯೋ ಹೆಸರು, ಆದರೂ ಪ್ರಾಡಕ್ಟ್ ಮೂವ್ ಆಗ್ತಾ ಇಲ್ಲ. ರೀಸನ್ ಏನು ಅಂದರೆ ಆ ಒಂದು ಪ್ರಾಡಕ್ಟ್ ನೇಮ್. ಅದಕ್ಕೆ ಒಂದೊಂದು ಹೆಸರುಗಳು. ಒಂದು ಉದಾಹರಣೆ, ಯಾವುದೋ ಒಂದು ಮನೆ ತಗೊಂಡ್ರು, ಕಟ್ಟಿರೋ ಮನೆ ತಗೊಂಡ್ರು, ತುಂಬ ಚೆನ್ನಾಗಿತ್ತು ಮನೆ. ಆ ಮನೆ ತಗೊಂಡು ಆ ಮನೆಗೆ ಒಂದು ಹೆಸರಿಟ್ಟಿದ್ರು. ಏನದು ಅಂದರೆ ಶಾಂತಿ ನಿವಾಸ ಅಂತ ಮನೆ ಹೆಸರು. ಇಲ್ಲಿ ಕೆಲವರೆಲ್ಲ ಹೆಚ್ಚು ಕಡಿಮೆ 13 ವರ್ಷ ಆ ಮನೆಯಲ್ಲಿ ಯಾರೋ ವಾಸವಾಗಿದ್ರು, ಗಂಡ ಹೆಂಡತಿ ಮಕ್ಕಳು, ಇದೆಲ್ಲ ಡ್ಯೂಪ್ಲೆಕ್ಸ್ ಮನೆ, ಕೆಳಗಡೆ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು. 13 ವರ್ಷ ತುಂಬ ಚೆನ್ನಾಗಿದ್ರು. ಅದಾದಮೇಲೆ ಯಾವುದೋ ಒಂದು ಹಳ್ಳಿ ಕಡೆ ಹೋಗಿ ಒಂದು 3 ಎಕರೆ ಜಮೀನು ತೊಗೊಂಡು ಅಲ್ಲಿ ಗೆಸ್ಟ್ ಹೌಸ್ ಮಾಡ್ಕೊಂಡು ಅಲ್ಲಿ ಹೋಗ್ಬಿಟ್ರು. ವಯಸ್ಸಾಯಿತು, ಟೀಚರ್ ಅವರಿಬ್ಬರು ಕೂಡ. ಸೊ ರಿಟೈರ್ಡ್ ಆದರೂ ಅವ್ರು ಅಲ್ಲೋಗಿ ಸೆಟ್ಲ್ ಆಗ್ಬಿಟ್ರು. ಈ ಮನೇನ ಮಾರಿಬಿಟ್ರು. ಮಾರಾದ್ಮೇಲೆ ಅದೇ ಶಾಂತಿ ನಿವಾಸ ಅನ್ನೋದನ್ನು ಅಳಿಸ್ಬಿಟ್ಟು ಇವರು ಮನೆಗೆ ಯಾವುದೋ ಒಂದು ಹೆಸರಿಟ್ರು. ಆ ಮುಂದ್ಗಡೆ ಕಡ್ಪಕಲ್ ಮೇಲೆ ಬರೆದಿರ್ತಾರಲ್ಲ, ಅದನ್ನು ಕಿತ್ಬಿಟ್ಟು ಬೇರೆ ಕಡ್ಪಕಲ್ ತಂದು ಅವ್ರದ್ದೇನೋ ಮನೆ ದೇವರ ಹೆಸರು, ಏನೋ ಶ್ರೀ ಕಾಳಭೈರವೇಶ್ವರ ಕೃಪೆ ಅಂತನೋ ಪ್ರಸನ್ನ ಅಂತನೇನೋ ಬರೆದು ಮನೆ ನಂಬರ್ ಚೇಂಜ್ ಮಾಡೋಕ್ಕಾಗಲ್ಲ, ಅದು ಹಾಗೆ ಇರ್ತದೆ. ಮನೆಗೆ ಒಂದು ಹೆಸರು ಇಟ್ಬಿಟ್ಟು ಬಂದರು. ಏನೋ ಅದು ಹೆಸರು ಅನ್ನೋದು ನನಗೆ ಸರಿಗೆ ನೆನಪಿಲ್ಲ. ಏನೋ ಒಂದು ನಂದಾನೋ ಏನೋ ಅಂತ ನಾಯಿ ಎನ್ನಿಂದ ಇಟ್ಟಿದ್ರು. ಅಲ್ಲಿ ಬಂದ ಮೇಲೆ ಇವ್ರಿಗೆ 13 ವರ್ಷ ಇದ್ದವ್ರಿಗೆ ಇವ್ರಿಗೆ ಅದ್ಭುತವಾಗಿ ಕೆಲಸಕ್ಕೆ ಬಂತು. ಅವರ ಮನೆಯಲ್ಲಿ ಬಹಳ ನೆಮ್ಮದಿಯಾಗಿದ್ದರು, ಶುಭ ಕಾರ್ಯಗಳನ್ನು ಮಾಡಿದ್ರು, ಮಕ್ಕಳಿಗೆ ಮದುವೆ ಆಯಿತು, ಮೊಮ್ಮಕ್ಕಳಾಯಿತು, ಎಲ್ಲ ಫಂಕ್ಷನ್ಗಳು ಮಾಡಿದ್ರು, ಊರಲ್ಲಿ ಮನೆ ಕೂಡ ಕಟ್ಟಿದ್ರು, ಅಲ್ಲಿ ಹೋಗ್ಬಿಟ್ರು. ಆದರೆ ಈ ವ್ಯಕ್ತಿ ಯಾವಾಗ ಮನೆ ಚೇಂಜ್ ಆಯಿತು ನೇಮು,
ಒಂದು 3 ವರ್ಷದಲ್ಲಿ ಮಾರುವಂಥ ಪರಿಸ್ಥಿತಿ ಬಂತು. ಮಾರ್ಬಿಟ್ಟು ಅದೇ ಮನೇಲಿ ಲೀಸ್ಗಿದ್ದ. ಆ ಲೀಸ್ಗಿದ್ದಾಗ ಮನೇಲಿ ಇದ್ದಿದ್ದು ಒಟ್ಟು 7 ಜನ. 7 ಜನದಲ್ಲಿ ಒಬ್ಬನಿಗೆ ಆಕ್ಸಿಡೆಂಟ್ ಆಗ್ತಿರೋದ, ಇನ್ನೊಬ್ಬ ಆಸ್ಪತ್ರೆಯಲ್ಲಿ ಏನೋ ಕಾಯಿಲೆ ಬಿದ್ದು ಒಂದು 15 ದಿವಸ 20 ದಿವಸ 1 ತಿಂಗಳು ಇದ್ದು ಸತ್ತೋಗ್ಬಿಟ್ಟ ಅವನು. ಸೊ ಒಬ್ರಿಗೆ ಲಾಭ ಕೊಡ್ತು, ಇನ್ನೊಬ್ರಿಗೆ ನಷ್ಟ ಹೊಂದಿತ್ತು. ಯಾತಕ್ಕೆ, ಏನು ರೀಸನ್ ಇದು? ಸೊ ಈ ರೀತಿ ಪ್ರತಿಯೊಬ್ಬರು ಕೂಡ ಯಾವುದೇ ಕಂಪ್ನಿಗಳನ್ನು ನೀವು ಹೆಸರಿಟ್ಟಾಗ ಆ ಕಂಪ್ನಿಗಳು ಎಷ್ಟು ದಿವಸ ಬದುಕುತ್ತೆ, ಒಂದು ವ್ಯಾಲ್ಯೂ ಮೂಲಕ, ಅಂದರೆ ತಕ್ಕಡಿ, ಅದಕ್ಕೆ ತೂಗು ಮಾಪನ ಏನು ಅಂತಂದ್ರೆ ಒಂದು ತಕ್ಕಡಿ, ಇದು ಎಷ್ಟು ದಿವಸ ಬದುಕುತ್ತೆ, ಇದ್ರದ್ದು ಆಯುಷ್ ಎಷ್ಟು ಮತ್ತು ಇದ್ರದ್ದು ವ್ಯಾಲ್ಯೂ ಎಷ್ಟು. ಮೊನ್ನೆ ಯಾರೋ ಈ ಪೀಣ್ಯದಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಿಂದ ಬಂದಿದೆ, ಒಂದು ಕಂಪ್ನಿ ತಗೊಂಡು ಬಂದರು, ಇನ್ನೊಂದು ಕಂಪ್ನಿ ಇದೆ, ಇದೆರಡನ್ನು ಮರ್ಜ್ ಮಾಡೋಣ ಅಂತ. ಒಂದು ಕಂಪ್ನಿಗೆ ನಾನು ಹೆಸರಿಟ್ಕೊಟ್ಟಿರೋದು, ಅದರದ್ದು ಆಯುಷ್ ಎಷ್ಟು ಅಂದರೆ 108 ವರ್ಷ ಮಿನಿಮಮ್, ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್ ಆಯುಷು 108 ವರ್ಷ ಆ ಕಂಪ್ನಿಗೆ. ಅದರದ್ದು ವ್ಯಾಲ್ಯೂ ಎಷ್ಟು ಅಂದರೆ 100 ಕೋಟಿ. 108 ವರ್ಷದಲ್ಲಿ ಅದರದ್ದು ಒಂದು ವ್ಯಾಲ್ಯೂ ಮಾಡಿದ್ರೆ 108 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಅದೇ ರೀತಿ ಈಗ ಹೊಸದಾಗಿ ಮರ್ಜ್ ಮಾಡ್ತಾ ಇರೋಂಥ ಕಂಪ್ನಿ ನೋಡಿದ್ರೆ ಇದರದ್ದು ಮಿನಿಮಮ್ ಆಯುಷ್ 9 ವರ್ಷ. ಅದಷ್ಟೇ ಕಂಪ್ನಿ ಬದುಕೋದು. 9 ವರ್ಷ ಆದಮೇಲೆ ಅದು ಯಾವುದೋ ಒಂದು ರೂಪದಲ್ಲಿ ಅದು ಸತ್ತೋಗ್ಬಿಡುತ್ತೆ. ಅದರದ್ದು ವ್ಯಾಲ್ಯೂ ಎಷ್ಟು ಅಂತಂದರೆ ಮ್ಯಾಕ್ಸಿಮಮ್ ಅದು ಒಂದು 10ರಿಂದ 12 ಕೋಟಿ, ಇನ್ನೂ ಹೆಚ್ಚಂದ್ರೆ 15 ಕೋಟಿ ದುಡಿಬೋದು ಅಷ್ಟೇ. ಅದರ ಮೇಲೆ ಅದು ದುಡಿಯೋದಿಲ್ಲ. ಅಂದರೆ ಪ್ರತಿಯೊಂದು ಹೆಸರಿಟ್ಟಾಗ ಆ ಕಂಪ್ನಿ, ಅದರ ಆಯುಷು ಮತ್ತು ಅದರದ್ದು ಒಂದು ಬೆಲೆ, ಮೌಲ್ಯ ಇದೆರಡೂ ಕೂಡ ಮಿಕ್ಸ್ ಆಗುತ್ತೆ. ಆ ಮಿಕ್ಸ್ ಆಗಿ ಅದನ್ನು ನೋಡಿಕೊಂಡು ನಾವು ಪ್ರತಿಯೊಂದಕ್ಕೆ ಹೆಸರಿಡ್ತಾ ಹೋಗ್ಬೇಕು ಹೊರತು, ಈಗಿನ ಟ್ರೆಂಡ್ ಏನಾಗ್ಬಿಟ್ಟಿದೆ, ಕೆಲವರೆಲ್ಲ ಅವರೇ ಒಂದು ಕಾಫಿ ಡೇ ಹೋಟ್ಲ್ ಇಡ್ತಾ ಇದ್ದೀನಿ, ನಾನೇ ಒಂದು ಹೆಸರಿಟ್ಬಿಡೋಣ. ಏನು ಹೋಟ್ಲ್ ಹೆಸರು? ಕುತ್ಕೊಂಡು ಗಂಡ ಹೆಂಡತಿ ಎಲ್ಲ ಯೋಚನೆ ಮಾಡ್ತಾರೆ. ಓಕೆ, ನನ್ನ ಮಗಳ ಹೆಸರು ಮೌಲ್ಯ ಅಂತ, ಹೋಟೆಲ್ ಮೌಲ್ಯ ಅಂತ ಇಟ್ಬಿಟ್ರು. ಅಥವಾ ಅವ್ರ ಮನೇಲಿ ಯಾವುದೋ ಒಂದು ನಾಯಿ ಇಟ್ಕೊಂಡಿರ್ತಾರೆ, ಪಾಪ ನಾಯಿ ಸತ್ತೋಗ್ಬಿಟ್ಟಿರ್ತಾರೆ, ನಾಯಿಗೇನೋ ಒಂದು ಹೆಸರು ಇಟ್ಟಿರ್ತಾರೆ, ನಾಯಿ ಹೆಸರನ್ನು ತಗೊಂಡು ಹೋಟ್ಲಿಗೆ ಇಟ್ಬಿಡ್ತಾರೆ, ಕಾಫಿ ಡೇಗೆ ಇಟ್ಬಿಡ್ತಾರೆ, ಏನೋ ಒಂದು ನೆನಪಲ್ಲಿ ಇರಲಿ ಅಂತ ಇಟ್ಬಿಡ್ತಾರೆ. ಈ ನೆನಪಲ್ಲಿ ಇರಲಿ ಅನ್ನೋದಕ್ಕೆ ಸೆಂಟಿಮೆಂಟನ್ನು ಬಿಸ್ನೆಸ್ಗೆ ಹಾಕ್ಬಾರ್ದು. ಗಣಿತನ ಪ್ರೀತಿಲಿ ಹುಡ್ಕೋದು, ಪ್ರೀತಿಲಿ ಗಣಿತ ಹುಡ್ಕೋದು, ಇದೆರಡು ಮಾಡ್ಬಾರ್ದು. ಇದು ಭಾರಿ ಡೇಂಜರ್. ಇದು ವ್ಯವಹಾರನ ವ್ಯಾವಹಾರಿಕವಾಗೇ ನಾವು ಮಾಡಬೇಕು. ಯಾವಾಗಲ್ಲಿ ಏನಾದರೂ ಸೆಂಟಿಮೆಂಟ್ ಮಿಕ್ಸ್ ಆಗ್ಬಿಡ್ತದೋ ಆಗ ಅದು ಎಡವಟ್ಟಾಗ್ಬಿಡ್ತದೆ. ಅದಕ್ಕೋಸ್ಕರ ಈ ರೀತಿಯೆಲ್ಲ ಮಾಡಬಾರ್ದು. ಪಕ್ಕ ವ್ಯವಹಾರಸ್ಥರ ಥರ ಮಾಡಬೇಕು. ಆದ್ದರಿಂದ ಯಾರ್ಯಾರು ಈ ರೀತಿಯೆಲ್ಲ ಸೆಂಟಿಮೆಂಟಲ್ಲಿ ಮಾಡ್ತಾರೆ ಹಂಗಂತೇಳಿ ಇದು ಫೇಲೂರ್ ಆಗುತ್ತೆ ಅಂತಲ್ಲ, ಇದು ಪಾಸ್ ಆಗುತ್ತೆ. ಎಷ್ಟು ಪರ್ಸೆಂಟೇಜ್ ಅಂದರೆ 100ರಲ್ಲಿ 1, 2, 3, ಮ್ಯಾಕ್ಸಿಮಮ್ 3% ಇದು ಪಾಸ್ ಆಗುತ್ತೆ. ಇನ್ನು 97% ಇದು ದಬ ಕೊಡ್ತದೆ. ನೀವು ಇದರಲ್ಲಿ ಇರೋವಂಥವ್ರು ಕೂಡ ನಿಮಗೂ ಅನುಭವಗಳಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾರಿಗೋ ಒಬ್ರಿಗೂ ಅನುಭವ ಆಗಿರುತ್ತೆ. ಒಂದು ಅಂಗಡಿ ಇಟ್ಟೆ ಗುರುಜಿ, ಚಿಲ್ಲರೆ ಅಂಗಡಿ, ಅದಕ್ಕೇನೋ ಒಂದು ಹೆಸರಿಟ್ಟೆ, ಅದು ಮುಚ್ಚೋಯ್ತು. ಯಾವುದೋ ಒಂದು ಟೈಲರ್ ಅಂಗಡಿ ಇಟ್ಟೆ, ಮುಚ್ಚೋಯ್ತು. ಗ್ಯಾರೇಜ್ ಇಟ್ಟೆ, ಮುಚ್ಚೋಯ್ತು. ಇಷ್ಟು ವರ್ಷ ಆಯಿತು, ಆಮೇಲೆ ಮುಚ್ಚೋಯ್ತು. ಯಾಕೆ ಮುಚ್ಚೋಯ್ತು? ಏನು ಕಾರಣ? ಅದಕ್ಕೆ 108 ಕಾರಣಗಳನ್ನು ನೀವು ಹೇಳ್ಬೋದು, ಹಂಗಾಯ್ತು ಹಿಂಗಾಯ್ತು ಅಂತ. ಬಟ್ ಅದು ಎಷ್ಟು ವರ್ಷ ಬದುಕಿತ್ತು? ಖಂಡಿತವಾಗ್ಲೂ ಬದುಕಿಲ್ಲ. ಆದ್ದರಿಂದ ಮಕ್ಕಳಿಗಾಗಲಿ, ಮನೆಗಾಗಲಿ, ಸೊ ಕಂಪ್ನಿಗಾಗಲಿ, ವಸ್ತುಗಳಿಗಾಗಲಿ, ಅದಕ್ಕೆ ಹೆಸರಿಟ್ಟಾಗ ಅದು ಹೆಚ್ಚು ಕಾಲ ಬದುಕುತ್ತೆ. ಈಗ ಉದಾಹರಣೆಗೆ ಲಂಡನಲ್ಲಿ ಒಂದು ವಾಲ್ ಕ್ಲಾಕ್, ಮೈಸೂರಲ್ಲಿ ಇದೆಯಲ್ಲ ದೊಡ್ಡ ಗಡಿಯಾರ, ಆ ರೀತಿ ಒಂದು ಗಡಿಯಾರ. ಆ ಗಡಿಯಾರ ಇವತ್ತಿಗೆ ಹೆಚ್ಚು ಕಡಿಮೆ 140 ವರ್ಷ ಆಗಿದೆ ಅಂತ ಅಂದ್ಕೊಳ್ತೀನಿ. 37-38 ವರ್ಷ ಆಗಿರ್ಬೋದು, 140 ವರ್ಷ. ಯಾವಾಗ ಅದನ್ನು ಸ್ಥಾಪನೆ ಮಾಡಿದ್ರು ಅದಕ್ಕೆ ಡೇಟ್ ಇದೆ. ಅಂದರೆ ಇನಾಗ್ರೇಷನ್ ಓಪನ್ ಮಾಡ್ತಾರಲ್ಲ ಯಾರೋ ಮಿನಿಸ್ಟರ್ ಬಂದು, ಅದರದ್ದು ಡೇಟ್ನ ಬರೆದಿದ್ದಾರೆ ಸ್ಮಾರಕದಲ್ಲಿ. ಸೊ ಶಿಲಾಶಾಸನ ಅಂತ ಕರ್ಕೊಳ್ಬಹುದು. ಅದು ಡೇಟ್ ಹೆಂಗಿದೆ ಅಂದರೆ ಬರ್ತ್ ನಂಬರ್, ಫ್ಯೂಚರ್ ನಂಬರ್ 1 ಕಾಂಬಿನೇಷನಲ್ಲಿ ಇದೆ. ಒಂದು ದಿವಸಕ್ಕೂ ಕೆಟ್ಟಿಲ್ಲ. ಅದಾದಮೇಲೆ ಸುಮಾರು ಗಡಿಯಾರಗಳು, 10-15 ಗಡಿಯಾರಗಳನ್ನು ಅಲ್ಲಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದು ಇವತ್ತು ಯಾವುದು ಬದುಕಿಲ್ಲ. 1-2 ರಿಪೇರಿ ಮಾಡಿ ಬದುಕಿದೆ, ಇನ್ನು ಮಿಕ್ಕಿದೆಲ್ಲ ಒಡೆದಾಕ್ಬಿಟ್ಟವ್ರೆ. ಸೊ ಅದು ಯಾಕೆ ಇನ್ನೂ ಹೆಚ್ಚು ಕಾಲ ಬದುಕಿದೆ, ಇದು ಯಾಕೆ ಹೆಚ್ಚು ಕಾಲ ಬದುಕಿಲ್ಲ? ರಿಪೇರಿ ಕೂಡ ಆಗಿಲ್ಲ, ಒಂದು ದಿನಕ್ಕೂ ರಿಪೇರಿ ಆಗಿಲ್ಲ. 140 ವರ್ಷ ಇನ್ನೂ ಅತ್ಯದ್ಭುತವಾಗಿ ಚಾಲ್ತಿಯಲ್ಲಿದೆ. ಸೊ ಯಾಕೆ ಹಿಂಗಾಯಿತು? ಅದಾದ್ಮೇಲೆ ಮಾಡೋದಂತೂ ಅದಕ್ಕಿಂತ ದೊಡ್ಡದಾಗಿ ಮಾಡಿದಂಥದ್ದು ಬರಲಿಲ್ಲ. ಯಾಕೆ ಹಂಗಾಗಲಿಲ್ಲ? ಸೊ ಮೂಲವಾಗಿ ಏನು ಅಂತಂದರೆ, ನಿಸರ್ಗದಲ್ಲಿರುವಂಥದ್ದು ಕೆಲವೊಂದು ಚಮತ್ಕಾರಗಳು ಏನು ಅಂತಂದರೆ, ಕೆಲವೊಂದು ಅರಮನೆಗಳು,
ಕೋಟೆ ಕೊಪ್ಪಲುಗಳು, ನಮ್ಮ ಬೇಲೂರು ಹಳೆಬೀಡೂರಲ್ಲಿರೋಂಥ ದೇವಸ್ಥಾನ, ಹಂಪಿ, ಇದೆಲ್ಲ ಎಷ್ಟೇ ಹಾಳು ಮಾಡಿದ್ರು, ಸುಮಾರು ಹಾಳು ಮಾಡಿದ್ರು, ದೋಚ್ಕೊಂಡು ಹೋದ್ರು, ಆದರೂ ಕೂಡ ಇನ್ನೂ ಅದರ ಒಂದು ಅಸ್ತಿತ್ವ ನಮಗೆ ಕಾಣೋದಕ್ಕೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಣೋದಕ್ಕೂ ಕೂಡ ವ್ಯವಸ್ಥೆ ಆಗುತ್ತೆ. ಇದೆಲ್ಲವೂ ಯಾತಕ್ಕೋಸ್ಕರ ಅಂತಂದರೆ ಸಂಖ್ಯಾಶಾಸ್ತ್ರದ ಅನುಗುಣವಾಗಿ, ಅಂದರೆ ನಿಸರ್ಗಕ್ಕೆ ಹತ್ತಿರವಾಗಿರುವಂಥದ್ರಿಂದ ಹೆಚ್ಚು ಕಾಲ ಬದುಕುತ್ತೆ. ಯಾವುದ್ಯಾವುದು ನಿಸರ್ಗಕ್ಕೆ ಹತ್ತಿರವಾಗಿಲ್ಲ ಇದೆಲ್ಲವೂ ಕೂಡ ಸರ್ವನಾಶ ಆಗ್ಬಿಡುತ್ತೆ. ಆದ್ದರಿಂದ 365 ದಿನಗಳಲ್ಲಿ, ಒಂದು ವರ್ಷಕ್ಕೆ 365 ದಿವಸ, ತಿಂಗಳಿಗೆ 31 ದಿವಸ, 28ರಿಂದ 31 ದಿವಸ, ಈ ಒಂದು ವರ್ಷದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಇದನ್ನು 80-20 ಪ್ರಿನ್ಸಿಪಲ್ ಅಂತ ಕರೀತಾರೆ. ನಿಸರ್ಗದಲ್ಲಿರೋ ರಹಸ್ಯನೂ ಕೂಡ ಅಷ್ಟೇ, 50-30-20, ಅದನ್ನು 80-20 ಪ್ರಿನ್ಸಿಪಲ್ ಅಂತ ಕರೀತಾರೆ. ಈ 20% ಅಷ್ಟು ಏನಿದೆಯೋ ಇಷ್ಟು ಮಾತ್ರನೇ ನಮಗೆ ಶುಭ ಕಾರ್ಯ ಮಾಡೋದಕ್ಕೆ, ಒಳ್ಳೊಳ್ಳೆ ಮೂಲವಾದ ಕೆಲಸಗಳನ್ನು ಮಾಡೋದಕ್ಕೆ ಇರುವಂತಹ ದಿನಾಂಕಗಳು. ಅದು ನೀವು ಇಂಡಿವಿಜುವಲ್ ಆಗಿದ್ದರೆ, ಅಂದರೆ ನೀವು ಬ್ಯಾಚುಲರ್ ಇನ್ನೂ ಮದುವೆ ಆಗಲಿಲ್ಲ ಅಂದರೆ ಆ 20% ಬೇರೆ. ಅಕಸ್ಮಾತ್ ನೀವೇನಾದರೂ ಮದುವೆ ಆಗಿದ್ದರೆ ನಿಮ್ಮ ಹೆಂಡತಿದು ಒಂದಷ್ಟು ಅಂಶಗಳು ಅದರಲ್ಲಿ ಮಿಶ್ರಣ ಆಗಿರೋದ್ರಿಂದ ಅದರದ್ದು ಬೇರೆ. ನೀವೇನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಬೇರೆ ಇನ್ನೊಬ್ಬರನ್ನ ತಗೊಳ್ತಾ ಇದ್ದರೆ ಅದರದ್ದು ಒಂದು ಅನುಗುಣವಾಗಿರುವಂಥದ್ದು ಬೇರೆ. ಸೊ ಇದೆಲ್ಲವೂ ಕೂಡ ನಡೆಯುತ್ತೆ. ಇದನ್ನು ನೋಡ್ಕೊಂಡು ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ, ಅವನ ಹೆಸರಲ್ಲಿ ಚೆನ್ನಾಗಿ ನಡೀತಾ ಇತ್ತು ಕಂಪ್ನಿ, 23-24 ವರ್ಷ, 28 ವರ್ಷಕ್ಕೆ ಮದುವೆ ಆಯಿತು. ಮದುವೆ ಆದಮೇಲೆ ಅವ್ರ ಹೆಂಡತಿ ಬಂದು, ಮದುವೆ ಆಗಿ ಒಂದು 2-3 ವರ್ಷ ಒಂದು ಮಗು ಆಯಿತು, ಕಂಪ್ನಿ ಬಿದ್ದೋಯ್ತು, ಮಾರಾಟ ಮಾಡಿಬಿಟ್ಟ ಅಥವಾ ಅದನ್ನು ಮುಚ್ಚಿಬಿಟ್ಟ. ಯಾಕೆ ಮುಚ್ಚಿಬಿಟ್ಟ ಅಂತಂದರೆ ಕೆಲವರು ಮಗು ಹುಟ್ಟಿತು ಅದಕ್ಕೋಸ್ಕರ ಮುಚ್ಚೋಯ್ತು ಅಂತ ಈ ರೂಪದಲ್ಲಿ ಹೇಳ್ಬಿಡ್ತಾರೆ. ಇಲ್ಲ, ಹೆಂಡತಿ ಬಂದ ನಂತರ ಆ ಒಂದು ಕಂಪ್ನಿ ಅವನು ಮಾಡ್ತಾ ಇರೋಂಥ ಕೆಲಸ ಅದು ಸೂಟೇಬಲ್ ಆಗೋದಿಲ್ಲ, ಆದ್ದರಿಂದ ಅದು ಮುಚ್ಚೋಯ್ತು. ಹಂಗಾಗಿರೋದ್ರಿಂದ ಯಾರೋ ಪಾರ್ಟ್ನರ್ ಮಾಡ್ದ. ಸೊ ಮದುವೆ ಆದಮೇಲೆ ಕಂಪ್ನಿ ಓಪನ್ ಮಾಡ್ದ, ತುಂಬ ಚೆನ್ನಾಗಿತ್ತು, 12 ವರ್ಷ ಅದ್ಭುತವಾಗಿ ನಡೀತು. ಮಧ್ಯದಲ್ಲಿ ಯಾರೋ ಪಾರ್ಟ್ನರ್ಶಿಪ್ ಬರ್ತೀನಿ ಅಂತ ಬಂದ. ಅವನು ಬಂದ ನಂತರ ಒಂದು 3 ವರ್ಷ ಆಯಿತು, ಆಮೇಲೆ ಕಂಪ್ನಿನೇ ಮುಚ್ಚೋಯ್ತು. ಯಾಕೆ ಮುಚ್ಚೋಯ್ತು? ಆ ಪಾರ್ಟ್ನರ್ಶಿಪ್ಪಲ್ಲಿ ಕೈ ಹಾಕಿದ್ಮೇಲೆ ಅದು ಬೇರೆ ರೂಪ ತಿರ್ಕೊಳ್ತದೆ. ಆದ್ದರಿಂದ ಎಷ್ಟೊಂದು ಕಂಪ್ನಿಗಳು ಲಾಸ್ ಆಗಿರೋಂಥವು, ಎಷ್ಟೊಂದು ಕಂಪ್ನಿಗಳು ಮುಳುಗೋಗಿರೋಂಥವು, ಎಷ್ಟೊಂದು ಕಂಪ್ನಿ ಓಡೋಗೋರು, ಬಿಟ್ಬಿಟ್ಟು ಹಂಗಂಗೆ ಬಿಟ್ಬಿಟ್ಟು ಓಡೋಗ್ಬಿಟ್ಟವ್ರು ಸುಮಾರು ಜನ ಬರ್ತಾರೆ. ಇದನ್ನೆಲ್ಲವನ್ನು ಅಧ್ಯಯನ ಮಾಡಿ ಆ 80-20 ಪ್ರಿನ್ಸಿಪಲ್, ಅಂದರೆ 365 ದಿವಸದಲ್ಲಿ ಹೆಚ್ಚಂದರೆ ಒಂದು 10-15, ಇನ್ನೂ ಹುಡುಕಾಡ್ತೀನಿ ಅಂದರೆ ಒಂದು 20 ಡೇಟ್ಗಳು ನಿಮಗೆ ಸಿಗ್ಬೋದು. ಶುಭ ಕಾರ್ಯ ಮಾಡೋದಕ್ಕೆ, ದೊಡ್ಡ ದೊಡ್ಡ ಕೆಲಸಗಳನ್ನು ನಿರ್ಧಾರ ಮಾಡೋದಕ್ಕೆ. ಯಾವಾಗ ಈ ರೂಪದಲ್ಲಿ ಯಾರಾದರೂ ಒಬ್ಬ ವೃತ್ತಿಪರ ವ್ಯಕ್ತಿ, ಸ್ಪೆಷಲಿಸ್ಟ್, ಎಕ್ಸ್ಪರ್ಟ್, ವೈಸ್ ಮ್ಯಾನ್, ಅರಿತವನು, ತಿಳಿದವನು, ಅನುಭವಸ್ಥ, ಅವನ ಹತ್ರ ನೀವು ಹೋಗಿ ಕೇಳಿದ್ರೆ ಇದನ್ನೆಲ್ಲ ನೀಟಾಗಿ ಬರೆದು ಇಂತಿಂಥ ಕೆಲಸ ಇದಕ್ಕಿಷ್ಟ ಆಯ್ತು. ನನ್ನ ಹತ್ರ ಯಾರೇ ಬಂದ್ರೂ ನಾನು ಫಸ್ಟ್ ಅದಕ್ಕೆ ವ್ಯಾಲ್ಯೂ ಮತ್ತು ಅದರ ಒಂದು ಎಕ್ಸ್ಪೈರಿ ಡೇಟ್, ಪ್ರತಿಯೊಂದಕ್ಕೂ ಎಕ್ಸ್ಪೈರಿ ಇದ್ದೇ ಇರುತ್ತೆ. ನೀವು ಏನೇ ವಸ್ತುಗಳು ಹುಟ್ಟಿದ ಮೇಲೆ ಅದು ಸಾಯ್ತವೆ. ಯಾವಾಗ ಹುಟ್ಟಿತು, ಯಾವಾಗ ಸಾಯ್ತು, ಎಷ್ಟು ದಿವಸ ಬದುಕಿತ್ತು, ಇದು ಬಹಳ ಬಹಳ ಮುಖ್ಯ. ಅದಕ್ಕೋಸ್ಕರ ಅದನ್ನು ಬದುಕುವಂಥದ್ದಕ್ಕೆ ಕೆಲವೊಂದು ನಿಯಮಗಳನ್ನು ನಾವು ಮಾಡ್ಕೊಂಡು ಹೋಗಬೇಕು. ಯಾವಾಗ ಈ ನಿಯಮಗಳನ್ನೆಲ್ಲ ನಾವು ಅಚ್ಚುಕಟ್ಟಾಗಿ ತಿಳ್ಕೊಂಡು ಫಾಲೋ ಮಾಡ್ತೀವಿ, ಅದು ನಮಗೆ ಸಕ್ಸಸ್ ಕೊಡ್ತದೆ. ಸೊ ನಾವು ತಿಳ್ಕೊಳ್ಳಬಹುದು, ಕಲೀಲೂಬಹುದು, ನಮಗೆ ಬೇಕಾಗಿರೋಷ್ಟಾದರೂ ಕಲಿಬೋದು. ನಾನು ಹೋಟ್ಲಿಡಕ್ಕೆ ಹೋಗದಿದ್ರು ಕೂಡ ಎಮರ್ಜೆನ್ಸಿಗೆ ನನಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕಷ್ಟು ಒಂದು 4-5 ಅಡುಗೆ ಕಲ್ತ್ಕೊಂಡ್ಬಿಟ್ರೆ ಸಾಕು. ಚಪಾತಿ ಮಾಡೋದು, ಮುದ್ದೆ ಮಾಡೋದು, ಅನ್ನ ಸಾಂಬಾರು ಮಾಡೋದು ಕಲ್ತ್ಕೊಂಡ್ಬಿಟ್ರೆ, ಎಲ್ಲ ಸಾಂಬಾರು ಮಾಡೋಕ್ಕೆ ಬರಲ್ಲ, ಒಂದು 2-3 ಸಾಂಬಾರು ಮಾಡೋದು ಕಲ್ತ್ಕೊಂಡಿದ್ದೀನಿ, ಎಮರ್ಜೆನ್ಸಿಗೆ ನಾನು ಹೋಟ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ, ನಾನು ಮಾಡ್ಕೊಳ್ಬೋದು ಅಂತ. ಈ ವಿದ್ಯೆಗಳನ್ನು ಕೂಡ ನಿಮಗೆ ಅವಶ್ಯಕತೆ ಇರೋಷ್ಟಾದರೂ ಕಲಿಬೋದು. ಇಲ್ಲಿ ಬಂದವ್ರಿಗೆ ಅವ್ರಿಗೆ ಇಚ್ಛೆ ಇರಲಿ ಇಲ್ಲದೆ ಹೋಗಲಿ, ನಾನು ಅದನ್ನು ಒಂದು ಹೇಳ್ಕೊಟ್ಬಿಡ್ತೀನಿ. ನೋಡಪ್ಪ, ಹಿಂಗೆ ಮಾಡ್ಕೊ, ಇದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಬೆಳೆದೇ ಬೆಳೀತೆ, ಗ್ಯಾರಂಟಿ ಬೆಳೀತೆ. ಬೆಳೆಯೋದಕ್ಕೆ ಬೇರೆ ಬೇರೆ ಮಾರ್ಗದರ್ಶನ ಕೆಲಸಗಳನ್ನು ಮಾಡಬೇಕು, ಉಳಿಯೋದಕ್ಕೆ ಬೇರೆ ಬೇರೆ ಮಾರ್ಗದರ್ಶನ ಕೆಲಸಗಳನ್ನು ಮಾಡಬೇಕು. ಅಳಿಯೋದಕ್ಕೆ, ಇನ್ನು ಬೆಳೀಲಿಲ್ಲ ಅಂದರೆ ಉಳಿಲಿಲ್ಲ ಅಂದರೆ ಇನ್ನು ಇರೋದು ಒಂದೇ ದಾರಿ, ಅದು ಅಳಿಯೋ ದಾರಿ, ಅದನ್ನು ಅಳಿತೀರ. ಬೆಳೆಯೋದಕ್ಕೆ ನೀವು ಒಂದು 62%, ಉಳಿಯೋದಕ್ಕೆ 38%ಅನ್ನು ನೀವು ವಿನಿಯೋಗಿಸಲೇಬೇಕು, ಖರ್ಚು ಮಾಡಲೇಬೇಕು. ಖರ್ಚು ಮಾಡದಿದ್ರೆ ಉಳಿಯೋದು ಇಲ್ಲ, ಬೆಳೆಯೋದು ಇಲ್ಲ. ಇನ್ನು ಅಳಿಯೋದಕ್ಕೆ ಎಷ್ಟು ಅಂತಂದರೆ ಇದಕ್ಕಿಂತ 2ರಷ್ಟು. ಅವನ ಹತ್ರ 1 ಕೋಟಿ ಇತ್ತು, ಎಲ್ಲ ಹಾಳು ಮಾಡ್ಕೊಂಡ, ಈಗ 0ಗೆ ಬಂದ್ಬಿಟ್ಟ, ಶೂನ್ಯ ಅಂತಂದರೆ 1 ಕೋಟಿ ಎಲ್ಲ ಖಾಲಿ ಆಗ್ಬಿಟ್ಟೈತಿ. ಇವಾಗ ಏನಿಲ್ಲ ಅವನ ಹತ್ರ, ಉಲ್ಟಾ ಸಾಲ ಆಗ್ಬಿಟ್ಟೈತೆ 1 ಕೋಟಿ, ಅಂದರೆ ಮೈನಸ್ಸಲ್ಲಿದ್ದಾನೆ. ಈಗ -100ಗೆ ಹೋಗ್ಬಿಟ್ಟ. ಸೊ 1 ಲಕ್ಷಕ್ಕೆ 1 ಅಂತ ನಾವು ತಿಳ್ಕೊಂಡ್ರೆ 100 ಡಿಗ್ರಿ.
ಶ್ರೀಮಂತನಾಗಿದ್ದ 1 ಕೋಟಿ, ಈಗ 1 ಕೋಟಿ ಸಾಲ ಆಗ್ಬಿಟ್ಟೈತೆ, ಈಗ ಮೈನಸ್ಗೆ ಹೋಗ್ಬಿಟ್ಟವನು, ಫುಲ್ ಪಾತಾಳಕ್ಕೆ ಹೋಗ್ಬಿಟ್ಟವನು. ಯಾಕೆ ಹೋದ? ಇವನು ಬೆಳೆಯೋದಕ್ಕೆ ಉಳಿಯೋದಕ್ಕೆ ಖರ್ಚು ಮಾಡ್ದ, ಬಟ್ ಅದನ್ನು ನಿಯಮಬದ್ಧವಾಗಿ ನಿಸರ್ಗದ ಅನುಗುಣವಾಗಿ ನಿಸರ್ಗವನ್ನು ಅರ್ಥ ಮಾಡಲಿಲ್ಲ, ಇಷ್ಟ ಬಂದಂಗೆ ಮಾಡ್ಕೊಂಡು ಹೋದ. ಅದು ಅವನಿಗೆ ಎಲ್ಲ ಮುಳುಗಿಸ್ತು. ಅದಕ್ಕೋಸ್ಕರ ಈಗ ಮೈನಸ್ಸಿಗೆ ಬಂದವನು. ಈಗಲೂ ಕಾಲ ಮಿಂಚಿಲ್ಲ, ಮತ್ತೆ ತಿರ್ಗಿ ಮೈನಸ್ಸಿಂದ ಝೀರೋಗೆ ಬರ್ಬೋದು, ಝೀರೋಯಿಂದ ಮತ್ತೆ ಬೆಳಿಬೋದು, ಅತ್ಯದ್ಭುತವಾಗಿ ಬೆಳೆಸ್ಕೊಳ್ಬೋದು. ಎಲ್ಲದಕ್ಕೂ ಕೂಡ ಬಹಳ ಬಹಳ ಮುಖ್ಯ ಈ ಒಂದು ಸಂಖ್ಯೆಗಳು ಮನುಷ್ಯನ ಜೀವನದಲ್ಲಿ ಅಪಾರವಾದ ಒಂದು ಸತ್ವವನ್ನು ಬೀರುತ್ತೆ. ಈ ಸಂಖ್ಯೆಗಳನ್ನು ಬಿಟ್ಟು ನಾವು ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ವ್ಯವಹಾರ ಮಾಡೋದಕ್ಕಂತೂ ಅನ್ಬಿಲೀವೇಬಲ್, ಸಾಧ್ಯನೇ ಇಲ್ಲ. ಸಂಖ್ಯೆಗಳನ್ನು ಬಿಟ್ಟು ನಾವು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಇದನ್ನೆಲ್ಲ ನಮಗೆ ಬೆಳೆಸೋವಂಥದ್ದು ಏನು ಅಂತಂದರೆ ಮೂಲವಾಗಿ ಹೆಸರು.